ಪಾಪವ ಕಳೆಯೋ ಪರಮ ಪಾವನ ಪಂದಳವಾಸ. ಸ್ವಾಮಿ ಶರಣಂ. ಶಬರಿಮಲೆ 13/12/2024 ಶುಕ್ರವಾರ. ಯಾತ್ರಿಕರೇ ಮತ್ತು ಚಾಲಕರೇ ಎಚ್ಚರ. ತಮ್ಮ ಮೈಯೆಲ್ಲ ಕಣ್ಣಾಗಿರಲಿ ಚಾಲಕರಿಗೆ ಈ ಒಂದು ವಿಶೇಷವಾದ ಮನವಿ. ಶಬರಿಮಲೆ ಯಾತ್ರೆಯ ಒಂದು ಮಾರ್ಗವಾದಂತಹ ಕಂಬಂ ಅಂದರೆ ತೇನಿ, ಕಂಬಂ, ಕುಂಬ್ಳಿ ಈ ಮಾರ್ಗವಾಗಿ ಯಾತ್ರೆಯನ್ನು ಮಾಡುವ ಸಂದರ್ಭದಲ್ಲಿ ಅಲ್ಲಿಯ ಮಳೆಯ ಕಾರಣದಿಂದ ಭೂಕುಸಿತ ಮತ್ತು ಮರಗಳು ರಸ್ತೆಯಲ್ಲಿ ಉರುಳಿ ಬಿದ್ದಿದೆ. ಈ ದೃಶ್ಯಗಳನ್ನು ತಾವು ಗಮನಿಸ್ತಾ ಇದ್ದೀರಾ. ಇದು ಶಬರಿಮಲೆಯಲ್ಲಿನ ಆ ಒಂದು ಇಂದು 13/12/2024 ಆ ಕಾನನದ ಹಾದಿಯಲ್ಲೂ ಕೂಡ ಭಕ್ತರಿಗೆ ಅನುಮತಿಯನ್ನು ನಿರಾಕರಿಸಲಾಗಿದೆ. ಇಂದು ತಾತ್ಕಾಲಿಕವಾಗಿ ಆ ಕಾನನದ ಹಾದಿ ಅಂದರೆ ದೊಡ್ಡಪಾದ ಮತ್ತು ಪುಲ್ಮೇಡು ಹಾದಿಯನ್ನು ಯಾತ್ರಿಕರಿಗೆ ನಿರಾಕರಣೆ ಮಾಡಿದ್ದು ಅದು ಸುರಕ್ಷತಾ ದೃಷ್ಟಿಯಿಂದ ಆಗಿದೆ. ಭೂಕುಸಿತ ಮತ್ತು ಆ ಒಂದು ಮರಗಳ ಆ ಒಂದು ಬಿದ್ದಿರೋದು, ರೋಡಲ್ಲಿ ಬಿದ್ದಿರೋದು ಇದು ಶಬರಿಮಲೆಯ ಹಾದಿ. ಅದು ತೇನಿ, ಕಂಬಂ, ಕುಂಬ್ಳಿ ಮಾರ್ಗದಲ್ಲಿ ಮಳೆಯ ಆ ಒಂದು ಆರ್ಭಟ, ಆ ಆರ್ಭಟದಿಂದ ಎರಿಮಲೆಯಲ್ಲೂ ಕೂಡ ಮಳೆಯಾಗಿದೆ. ಆ ಒಂದು ಎರಿಮಲೆ, ತೇನಿ, ಕಂಬಂ, ಕುಂಬ್ಳಿ ಈ ಮಾರ್ಗದಲ್ಲಿ ಯಾರು ಆ ಒಂದು ಯಾತ್ರಿಕರು ಹೋಗ್ತೀರಾ ಅವರು ಸ್ವಲ್ಪ ನಿಧಾನವಾಗಿ ತಮ್ಮ ವಾಹನವನ್ನು ಚಲಾಯಿಸಿ ಎಚ್ಚರಿಕೆಯಿಂದ ಯಾತ್ರೆಯನ್ನು ಮಾಡಿ ಅನ್ನೋದು ಒಂದು ಮುಂದಿನ ದಿನಗಳಲ್ಲೂ ಕೂಡ ತಮ್ಮ ಮೈಯೆಲ್ಲ ಕಣ್ಣಾಗಿದ್ದು ಆ ಒಂದು ಯಾತ್ರೆಯನ್ನು ಮುಂದುವರಿಸಿ ಅಂತ ತಮ್ಮಲ್ಲಿ ಕಳಕಳಿಯ ಮನವಿ. ನನಗಿಂತ ಕಿರಿಯಮನು ಯಾರೂ ಇಲ್ಲ. VSS ಮೀಡಿಯಾ ಯೂಟ್ಯೂಬ್ ಚಾನಲ್ಗಾಗಿ ಹಾಗೂ ಮಣಿಕಂಠನ ಮಹಿಮೆ ಫೇಸ್ಬುಕ್ ಪೇಜ್ಗಾಗಿ ಕಂಬಂ ಅಂದರೆ ತೇನಿ, ಕಂಬಂ, ಕುಂಬ್ಳಿ ಈ ಮಾರ್ಗದಲ್ಲಿ ಭೂಕುಸಿತ ಮತ್ತು ಆ ಒಂದು ಮರಗಳ ಬಿದ್ದಿರುವಂತಹ ದೃಶ್ಯಗಳನ್ನು ತಾವೀಗ ಗಮನಿಸ್ತಾ ಇದ್ದೀರಾ. ಈ ದೃಶ್ಯವನ್ನು ಗಮನಿಸಿದ ನಂತರ ತಾವು ಎಚ್ಚರವನ್ನು ವಹಿಸಿ. ಶಬರಿಮಲೆ ಯಾತ್ರಿಕರಿಗೆ ಯಾವುದೇ ಆತಂಕ ಪಡುವಂಥ ವಿಚಾರ ಇಲ್ಲ. ಆದರೆ ಮಳೆಯ ಕಾರಣದಿಂದ ಅದೆಲ್ಲ ಒಂದು ಅರಣ್ಯ ಪ್ರದೇಶವಾಗಿರುತ್ತದೆ. ಅಂತಹ ಅರಣ್ಯ ಪ್ರದೇಶದಲ್ಲಿ ಈ ಭೂಕುಸಿತ ಮತ್ತು ಮರಗಳು ಬೀಳೋದು ಸರ್ವೇ ಸಾಮಾನ್ಯ. ಆದ್ದರಿಂದ ಎಚ್ಚರದಿಂದ ತಾವು ಇಂತಹ ಸಮಯದಲ್ಲಿ ಸ್ವಲ್ಪ ಜಾಗರೂಕತೆಯನ್ನು ವಹಿಸಿರ್ತೀರ. ಮತ್ತಷ್ಟು ಹೆಚ್ಚಿನ ಜಾಗರೂಕತೆಯನ್ನು ವಹಿಸಿ ಅನ್ನೋದು ಒಂದು ಕಳಕಳಿಯ ಮನವಿ. ಯಾಕೆಂದರೆ ಆ ಒಂದು ಶಬರಿಮಲೆ ಯಾತ್ರೆ ಅನ್ನೋದು ಬಹಳ ಪ್ರಮುಖವಾದ ಮತ್ತು ಗುರುಸ್ವಾಮಿಗಳು ಮತ್ತು ಚಾಲಕರ ಎರಡು ಕಣ್ಣುಗಳಿದ್ದಂತೆ ಆ ಕಣ್ಣುಗಳನ್ನು ಜೋಪಾನವಾಗಿ ನಾವು ಆ ಕಣ್ಣುಗಳಿಗೆ ಒಂದು ಗೌರವವನ್ನು ಕೊಡುತ್ತಾ ನಾವು ನಮ್ಮ ಯಾತ್ರೆಯನ್ನು ಮಾಡಬೇಕು ಅನ್ನೋದು ನಮ್ಮ ಮತ್ತೊಂದು ವಿಚಾರ.